ನಾ ಕಂಡ ಒಂದು 3 ಪ್ರಸಂಗವನ್ನು ನಿಮ್ಮ ಮುಂದೆ ಹಾಕ್ತಾನೆ. ಒಂದು, ಪಾನಿಪುರಿ ತಿನ್ನೋ ಆಸೆಯಲ್ಲಿ ಒಬ್ಬ ಪಾನಿಪುರಿ ಅಂಗಡಿಯವನ ಹತ್ರ ಹೋಗಿ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಅಂತ ಕೇಳಿದಾಗ ಅವನು ಹೇಳ್ತಾನೆ, 23 ರೂಪಾಯಿ ಚಿಲ್ಲರೆ ಇಟ್ಟಿದೀಯಾ? 2, ಆಟೋ ರಿಕ್ಷಾ ಅವ್ರ ಹತ್ರ ಹೋಗಿ ಇಂಥ ಜಾಗಕ್ಕೆ ಬರ್ತೀರಾ ಅಂದರೆ 300 ರೂಪಾಯಿ ಆಗ್ತದೆ, ಕೊಡ್ತೀಯಾ? 3, ಹೋಟೆಲ್ನಲ್ಲಿ ಅದು ಎ ಸಿ ರೂಮಲ್ಲಿ ಕೂತು ಏನಿದೆ ರೀ ತಿಂಡಿ ಅಂತ ಕೇಳಿದ್ರೆ ಮೆನು ಕಾರ್ಡಲ್ಲಿದೆ ನೋಡಿ. ಈ 3 ಉದಾಹರಣೆ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ಇವರಿಷ್ಟು ಜನ ಅವರವರ ವರ್ತನೆಯಲ್ಲಿ ಅವರು ಯಾವ ರೀತಿಯ ಮನೋಭಾವ ಉಳ್ಳವರು ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಈ ಮನೋಭಾವ ಅವರನ್ನು ಅವರ ಬದುಕಿನಲ್ಲಿ ಗೆಲ್ಲಿಸಬಹುದು ಅಂತ ಅನಿಸುತ್ತಾ? ಎಲ್ಲವೂ ಇದ್ದು ಗೆಲುವಿಗೆ ಮೂಲಭೂತವಾದ ಕಾರಣ ಆಟಿಟ್ಯೂಡ್ ಅಥವಾ ನಾವು ತಳೆಯುವ ಮನೋಭಾವ ಅನ್ನುವುದು ಅರ್ಥ ಆಗಲ್ವಾ? ಅರ್ಥ ಆದರೂ ಯಾಕೆ ಸೋಲ್ತೇವೆ? ಮನೋಭಾವ ಎಷ್ಟು ಮುಖ್ಯ ಅಂತ ಗೊತ್ತಿಲ್ಲ, ಹೇಗೆ ಅದನ್ನು ಬದಲಾಯಿಸ್ಕೊಳ್ಬಹುದು ಅಂತ ಗೊತ್ತಿಲ್ಲ. ಬನ್ನಿ, ಗೆಲ್ಲುವ ಮನೋಭಾವದ ಬಗ್ಗೆ ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ.